ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 19. ಮನದಿ ಬಚ್ಚಿಟ್ಟ ಪ್ರೇಮ. ಹೇ ಅರು, ಗಾಡಿ ಬರ್ತಿದೆ, ಪಕ್ಕಕ್ಕೆ ಬಾ. ಏನು ಯೋಚನೆ ಮಾಡ್ತಾ ಇದ್ದೀಯಾ? ಯಾವುದೋ ಗುಂಗಿನಲ್ಲಿ ಮುಳುಗಿ ರಸ್ತೆಯಲ್ಲಿ ಓಡಾಡುತ್ತಿರುವ ಗಾಡಿಗಳ ಪರಿವಿಲ್ಲದೆ ನಡು ಬೀದಿಗೆ ಹೋಗುತ್ತಿದ್ದವಳನ್ನು ಕೈ ಹಿಡಿದು ಪಕ್ಕಕ್ಕೆಳೆದುಕೊಂಡ ಸಿಂಚನ, ಅದೇನೆ ಇದ್ದಕ್ಕಿದ್ದ ಹಾಗೆ ಮದುವೆ? ನನ್ನ ಹತ್ರ ಒಂದು ಮಾತು ಹೇಳಿಲ್ಲ? ಮುಖ ಧುಮ್ಮಿಸಿಯೇ ಕೇಳಿದಳು. ನನಗೆ ಗೊತ್ತಾಗಿದ್ದೇ ಇದ್ದಕ್ಕಿದ್ದ ಹಾಗೆ, ಅಂಥದ್ರಲ್ಲಿ ನಿನಗೆ ಹೇಗೆ ಹೇಳಲಿ ಸಿಂಚನ? ಸ್ವಲ್ಪ ದಿನಗಳ ಹಿಂದೆ ಅಪ್ಪನ ಸ್ನೇಹಿತರಾದ ಸುಬ್ಬಾರಾವ್ ಅವರ ಹತ್ರ ನನ್ನ ಜಾತಕವನ್ನು ಕೊಡಬೇಕು ಅಂತ ಅಪ್ಪ ಅಮ್ಮ ಇಬ್ಬರೂ ಮಾತಾಡ್ಕೊಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡೆ. ಕಳೆದ ವಾರ ಸುಬ್ಬಾರಾವ್ ಅವರು ಮನೆಗೆ ಬಂದಿದ್ದರು. ಅವರ ಜೊತೆ ಬಂದಿದ್ದ ಅವರ ನೆಂಟರು ನನ್ನನ್ನು ನೋಡಿ ಅವರ ಮಗನಿಗೆ ಸರಿಯಾದ ಜೋಡಿ ಅಂತ ಅಂದ್ಕೊಂಡು ಊರಿಗೆ ಹೋದ ನಂತರ ಸುಬ್ಬಾರಾವ್ ಅಂಕಲ್ ಮೂಲಕ ವಿಷಯ ತಿಳಿಸಿ ಹುಡುಗನ ಫೋಟೋ, ಜಾತಕ, ವಿವರಗಳನ್ನು ಕಳಿಸಿದ್ರು. ನಮ್ಮ ಮನೆಯಲ್ಲೂ ಎಲ್ಲರಿಗೂ ಒಪ್ಪಿಗೆ ಆಯಿತು. ಈ ಸಂಬಂಧ ಗಟ್ಟಿ ಮಾಡಿದರು. ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇಷ್ಟೆಲ್ಲ ಆಗೋಯ್ತು. ಒಂದೇ ಉಸಿರಿಗೆ ನಡೆದದ್ದೆಲ್ಲವನ್ನೂ ಹೇಳಿದಳು ಸ್ನೇಹಿತೆಯ ಬಳಿ. ಹುಡುಗ ಏನು ಮಾಡ್ತಿದ್ದಾನೆ? ಯಾವ ಊರು? ಕೇಳಿದಳು ಸಿಂಚನ. ಹುಡುಗನ ತಂದೆ ತಾಯಿ ಇರೋದು ಬಿಡದಿಯಲ್ಲಿ. ಆತ ಇಲ್ಲೇ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾನಂತೆ, ಉತ್ತರಿಸಿದಳು ಅನ್ಯಮನಸ್ಕಳಾಗಿಯೇ. ನಿನಗೆ ಒಪ್ಪಿಗೆ ಆಗಿದ್ದಾನಾ? ಅರ್ಪಿತಾಳ ಅಭಿಪ್ರಾಯವನ್ನರಿಯಲು ಕಾದಳು ಸಿಂಚನ. ಮನೆಯವರಿಗೆಲ್ಲ ಇಷ್ಟವಾದ ಮೇಲೆ ನಂದೇನಿರುತ್ತೆ? ಅದು ಹೇಗಾಗುತ್ತೆ ಅರು? ಮದುವೆಯಾಗಿ ಅವನ ಜೊತೆ ಜೀವನ ನಡೆಸಬೇಕಾಗಿರೋಳು ನೀನು. ಇಲ್ಲಿ ನಿನ್ಗೇನನ್ಸುತ್ತೆ ಅನ್ನೋದೇ ಮುಖ್ಯ. ಅರ್ಪಿತಾಳ ಭುಜವಿಡಿದು ನಿಲ್ಲಿಸಿದಳು ಸಿಂಚನ. ಅದೇನೋ ನಾನಷ್ಟೆಲ್ಲ ಯೋಚಿಸಿಲ್ಲ ಸಿಂಚನ. ಅಪ್ಪ ಅಮ್ಮ ಅಣ್ಣ ಏನೇ ನಿರ್ಧಾರ ತಗೊಂಡ್ರೂ ಅದು ನನ್ನ ಒಳ್ಳೆಯದಕ್ಕೆ ಆಗಿರುತ್ತಲ್ವಾ? ತನ್ನ ಭವಿಷ್ಯದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಪೂರಾ ಮನೆಯವರಿಗೆ ನೀಡಿದಂತೆ ಹೇಳಿದಳು ಅರ್ಪಿತಾ. ಅಫ್ಕೋರ್ಸ್, ಅವರು ನಿನ್ನ ಒಳ್ಳೆಯದನ್ನೇ ಬಯಸ್ತಾರೆ ಸರಿ, ಆದರೆ ಮದುವೆ ಅನ್ನೋದು ತೀರಾ ವೈಯಕ್ತಿಕವಾದ ವಿಷಯ. ಮನೆಯವರೇ ಆಗಿರಲಿ, ಪೂರ್ತಿಯಾಗಿ ಅವರ ನಿರ್ಧಾರಕ್ಕೆ ಬಿಡೋದು ನನಗೇನೋ ಸರಿ ಕಾಣ್ತಿಲ್ಲ. ಅರು, ಇಷ್ಟು ವರ್ಷಗಳಲ್ಲಿ ನಿನಗೆ ಯಾವ ಹುಡುಗನೂ ಇಷ್ಟ ಆಗಲಿಲ್ವಾ? ಹಾಗೇನಾರು ಇದ್ದಿದ್ರೆ ನಿನ್ನ ಹತ್ರ ಹೇಳ್ತಾ ಇರಲಿಲ್ವಾ? ನಿಷ್ಕಲ್ಮಶ ನಗೆ ನಕ್ಕಳು ಅರ್ಪಿತಾ. ಶ್ರೀಕರ್ ಬಗ್ಗೆ ನಿನ್ಗೇನನ್ಸುತ್ತೆ? ಅರ್ಪಿತಾಳ ಮನದ ಭಾವನೆ ಅವಳ ಮೊಗದಲ್ಲೇನಾದರೂ ಕಾಣಬಹುದೇನೋ ಎಂಬಂತೆ ದಿಟ್ಟಿಸಿದಳು ಸಿಂಚನ. ಸಿಂಚನ, ಪ್ಲೀಸ್, ಏನೇನೋ ಕೇಳಬೇಡ. ಶ್ರೀಕರ್ನ ಹೆಸರು ಕೇಳುತ್ತಿದ್ದಂತೆಯೇ ತನ್ನ ಹೃದಯ ಬಡಿತ ಹೆಚ್ಚಾದದ್ದು ಗೆಳತಿ ಎಲ್ಲಿ ಅರಿತು ಬಿಡುವಳೋ ಎಂದು ಹೆದರಿ ಮುಖ ಮರೆಸಿದಳು ಅರ್ಪಿತಾ. ಅರು, ಎಷ್ಟೋ ಸಲ ಶ್ರೀ ಅವನಾಗೆ ಬಂದು ನಿನ್ನ ಮಾತಾಡ್ಸೋದು, ನಿನ್ನ ಹಿಂದಿಂದೆ ಬಂದಿರೋದು ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಅವನು ನಿನ್ನ ಬಳಿ ಬಂದಾಗ ನಿನ್ನಲ್ಲಾಗೋ ಬದಲಾವಣೆಯನ್ನೂ ನಾನು ಗಮನಿಸಿದ್ದೀನಿ. ಹುದುಗಿ ಹೋಗಿರುವ ಯಾವುದೋ ಸತ್ಯವನ್ನು ಕೆದಕುವಂತಿತ್ತು ಸಿಂಚನಾಳ ಕಣ್ಣೋಟ. ಖಂಡಿತ ಹಾಗೆಲ್ಲ ಏನೂ ಇಲ್ಲ ಸಿಂಚನ. ನನ್ನ ಹತ್ರ ಹೇಳ್ದೆ ಸರಿ, ದಯವಿಟ್ಟು ಇನ್ಯಾರ ಬಳಿಯೂ ಹೀಗೆಲ್ಲ ಹೇಳಬೇಡ. ನೀನೇ ಹೇಳ್ತಾ ಇದ್ದೆ ಶ್ರೀಕರ್ಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೋ ಲೆಕ್ಕ ಇಲ್ಲ ಅಂತ. ಸೊ ನನ್ನನ್ನು ಅದೇ ದೃಷ್ಟಿಯಿಂದ ನೋಡಿರ್ತಾರೆ ಅಷ್ಟೆ. ಈ ವಿಷಯದ ಬಗ್ಗೆ ನನಗಿನ್ನೇನೂ ಮಾತಾಡೋಕೆ ಇಷ್ಟ ಇಲ್ಲ. ಪ್ಲೀಸ್. ತಾನು ಹೇಳಬೇಕಾದದ್ದೆಲ್ಲ ಹೇಳಿಯಾಯಿತು ಎಂಬಂತೆ ಸರಸರ ಹೆಜ್ಜೆ ಹಾಕಿದಳು ಅರ್ಪಿತಾ. ಅವಳು ಹೋದ ಕಡೆಯೇ ನೋಡುತ್ತಿದ್ದ ಸಿಂಚನ ಅಡ್ಡಡ್ಡ ತಲೆಯಾಡಿಸಿ ನಿಡಿದಾದ ಉಸಿರು ಬಿಟ್ಟು ಗೆಳತಿಯನ್ನು ಹಿಂಬಾಲಿಸಿದ. ಮನೆಗೆ ಬಂದವಳೆ ಅನ್ಯಮನಸ್ಕಳಾಗಿ ಕೂತ ಮಗಳನ್ನು ಕಂಡು ಭಾರತಿ, ಅರು, ಯಾಕೆ ಸಪ್ಪಗೆ ಕೂತೆ? ಬಿಸಿಲಲ್ಲಿ ತಿರುಗಾಡಿ ಬಂದು ಸುಸ್ತಾಗಿದ್ದೀಯಾ ಅನ್ಸುತ್ತೆ. ಕುಡಿಯೋಕೆ ಪಾನ್ಕ ಮಾಡಿ ತರ್ತೀನಿ ಇರು. ಏಳಲು ಹೊರಟಾಗ, ಏನು ಬೇಡಮ್ಮ, ಸ್ವಲ್ಪ ಹೊತ್ತು ಮಲಗಿದರೆ ಸರಿ ಹೋಗುತ್ತೆ ಎಂದು ಹೇಳಿ ಕಾಲೆಳೆದುಕೊಂಡು ರೂಮು ಸೇರಿದ ಮಗಳನ್ನೇ ದಿಟ್ಟಿಸಿದ ಭಾರತಿಗೆ ಕ್ಷಣ ಮನ ಮುದುಡಿತು. ನಂತರ ಬಹುಶಃ ಸದ್ಯದಲ್ಲೇ ಮದುವೆಯಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕೆಂಬ ದುಃಖವಿರಬೇಕು. ಸಹಜವೆಂಬಂತೆ ಮುಗುಳ್ನಕ್ಕು ತಮ್ಮ ಕೆಲಸಕ್ಕೆ ತೆರಳಿದರು. ರೂಮು ಸೇರಿ ಬಾಗಿಲು ಚಿಲಕ ಹಾಕಿ
ಹಾಸಿಗೆಯ ಮೇಲೆ ಅಡ್ಡಾದವಳ ಕಂಗಳಿಂದ ಹನಿ ಎರಡು ತಲೆದಿಂಬಿನಲ್ಲಿ ಹುದುಗಿತು. ತುಟಿ ಕಚ್ಚಿ ಅಳುನುಂಗಲು ಪ್ರಯತ್ನಿಸಿದಷ್ಟು ಹೊಂಡಕ್ಕೆ ಕೋಡಿ ಬಿದ್ದಂತೆ ಅವಳ ಸ್ಥಿಮಿತದ ಕಟ್ಟೆಯೊಡೆದು ಜಲಪಾತದಂತೆ ಧುಮ್ಮಿಕ್ಕಿತು ಕಣ್ಣೀರು. ತಾನ್ಯಾಕೆ ಅಳುತ್ತಿದ್ದೇನೆ? ತನಗೇಕೆ ದುಃಖವಾಗುತ್ತಿದೆ? ತನ್ನ ಮನಸ್ಸೇಕೆ ನೀರಿನಿಂದ ಹೊರತೆಗೆದ ಮೀನಿನಂತೆ ವಿಲವಿಲ ಒದ್ದಾಡುತ್ತಿದೆ? ಇದ್ಯಾವ ಪ್ರಶ್ನೆಗಳಿಗೂ ಅವಳ ಬಳಿ ಉತ್ತರವಿರಲಿಲ್ಲ. ಅಥವಾ ಉತ್ತರ ಹುಡುಕುವ ಧೈರ್ಯ ಅವಳಲ್ಲಿರಲಿಲ್ಲವೇನೋ. ದಾರಿಯಲ್ಲಿ ಸಿಂಚನ ಹೇಳಿದ ಒಂದೊಂದು ಮಾತು ಅವಳ ಕಿವಿಯಲ್ಲಿ ಗುಯ್ಗುಟ್ಟಿದಂತಾದಾಗ ಎರಡೂ ಕೈಗಳಿಂದ ಗಟ್ಟಿಯಾಗಿ ಕಿವಿ ಮುಚ್ಚಿಕೊಂಡಳು. ಆ ಮಾತುಗಳಾವುವೂ ತನಗೆ ಕೇಳುತ್ತಿಲ್ಲ ಅಥವಾ ಕೇಳಲಿಷ್ಟವಿಲ್ಲವೆಂಬಂತೆ. ಆದರೆ ಮನದ ಪುಟದಲ್ಲಿ ಮೂಡಿದ ಹೆಸರು, ಅದರೊಡೆಯನ ಚಿತ್ರವನ್ನು ಅಳಿಸಿ ಹಾಕಲಾಗಲಿಲ್ಲ. ಶ್ರೀಕರ್, ಶ್ರೀಕರ್. ಮನ ಚೀರಿಟ್ಟಿದಂತಾದಾಗ ಬಿಕ್ಕಿ ಬಿಕ್ಕಿ ಅತ್ತಳು. ಕೆಲ ಸಮಯದ ನಂತರ ಮನಸ್ಸನ್ನು ಹತೋಟಿಗೆ ತಂದುಕೊಂಡು ಕಣ್ಣೊರೆಸಿಕೊಂಡಳು. ನಾನ್ಯಾಕೆ ಅವರ ಬಗ್ಗೆ ಯೋಚಿಸುತ್ತಿದ್ದೇನೆ? ಒಂದೆರಡು ಬಾರಿ ಹಿಂದೆ ಬಂದು ಮಾತನಾಡಿಸಿದರೂ ಅಂದಾಕ್ಷಣ ಅವರ ಜೊತೆ ಜೀವಿಸೋ ಕನಸು ಕಾಣೋದು ಮೂರ್ಖತನ ಅಲ್ಲದೆ ಮತ್ತೇನು? ಅವರೆಲ್ಲಿ, ನಾವೆಲ್ಲಿ? ಮುಂಬೈಯಲ್ಲಿ ಅಷ್ಟು ಅನುಕೂಲಕರವಾಗಿ ಬೆಳೆದು ಬಂದವರಿಗೆ ಹುಡುಗಿಯರ ಹಿಂದೆ ಮುಂದೆ ಸುತ್ತಿ ಹೊಗಳಿ ಅಟ್ಟಕ್ಕೇರಿಸೋದು ಹೊಸದೇನಲ್ಲ. ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳೋಕ್ಕಾಗುತ್ತಾ? ಇಲ್ಲ. ನನಗೆ ಮದುವೆ ಗೊತ್ತಾಗಿದೆ. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಈ ಮದುವೆಯ ಬಗ್ಗೆ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಅದನ್ನೆಲ್ಲ ನಾನು ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ. ಅಷ್ಟಕ್ಕೂ ಈಗ ಏನಾಗಿದೆ ಅಂತ ನಾನು ಹೀಗೆ ಕೊರಗ್ತಾ ಇದ್ದೀನಿ. ಶ್ರೀಕರ್ನ ಹುಡುಗಾಟನ ಸೀರಿಯಸ್ ಆಗಿ ತಗೊಂಡು ಇಲ್ಲದಿರೋ ಅರ್ಥಗಳನ್ನು ಕಲ್ಪಿಸೋದು ತಪ್ಪು. ಇನ್ಯಾವತ್ತೂ ನಾನು ಅವರ ಬಗ್ಗೆ ಯೋಚಿಸೋದಿಲ್ಲ, ಯೋಚಿಸಬಾರದು. ತನ್ನ ಮನಸ್ಸಿಗೆ ತಾನು ಬುದ್ಧಿ ಹೇಳಿಕೊಂಡು ರೂಮಿನಿಂದ ಹೊರಬಂದು ಬಚ್ಚಲ ಕಡೆ ನಡೆದಳು. ಅತ್ತ ಅರ್ಪಿತಾಳ ಸ್ಥಿತಿ ಹಾಗಾದರೆ ಇತ್ತ ಶ್ರೀಕರ್. ಸಿಂಚನ ಅರ್ಪಿತಾ ಹೊರಟ ಮೇಲೆ ಎಷ್ಟು ಹೊತ್ತಿನವರೆಗೂ ಹಾಗೆ ಕುಳಿತಿದ್ದನೋ ಅವನಿಗೇ ತಿಳಿಯದು. ಇಂಟೀರಿಯರ್ ಆರ್ಕಿಟೆಕ್ಟ್ ಅರುಣಾಚಲಮೂರ್ತಿ ಕ್ಯಾಬಿನ್ನ ಒಳಗೆ ಬಂದಾಗಲೇ ವಾಸ್ತವಕ್ಕೆ ಮರಳಿದ್ದು. ಸರ್, ಹೊಸ ಪ್ರಾಜೆಕ್ಟಿನ ಡಿಸೈನ್ ರೆಡಿ ಇದೆ. ನೀವೊಮ್ಮೆ ನೋಡಿ ಓಕೆ ಮಾಡಿದರೆ ಮುಂದಿನ ಕೆಲಸದ ಕಡೆ ಗಮನ ಹರಿಸಬಹುದು ಹೇಳುತ್ತಾ ಡಿಸೈನ್ ಶೀಟನ್ನು ಟೇಬಲ್ನ ಮೇಲೆ ಹರಡಿದನು ಅರುಣಾಚಲಮೂರ್ತಿ. ನಾಟ್ ನೌ, ಹೋಲ್ಡಲ್ಲಿ ಇಡಿ. ಕಾಲ್ ಲೀಸಾ, ಕ್ವಿಕ್ ಅವಸರಿಸಿದನು. ಎಕ್ಸ್ಕ್ಯೂಸ್ ಮೀ ಸರ್, ದಡಬಡಿಸಿ ಬಂದಳು ಲೀಸಾ. ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗ್ತಾ ಇದ್ದೀನಿ. ಏನೇ ಮುಖ್ಯವಾದ ಕೆಲಸ ಇದ್ರೂ ಪೆಂಡಿಂಗ್ನಲ್ಲಿ ಇಡಿ. ನಾಳೆ ನೋಡ್ತೀನಿ, ಕಾಲ್ ಮಾಡಬೇಡಿ, ಡೋಂಟ್ ಡಿಸ್ಟರ್ಬ್ ಹೇಳಿ ಹೊರಟು ಬಿಟ್ಟ ಶ್ರೀಕರ್. ಮಧ್ಯಾಹ್ನದ ಸುಮಾರಿಗೆ ಆಫೀಸಿನಿಂದ ಹೊರಟ ಶ್ರೀಕರ್ ಎಲ್ಲಿ ಹೋಗಬೇಕೆಂದು ತೋಚದೆ ಮನಸ್ಸೋ ಇಚ್ಛೆ ದಾರಿ ಹೋದ ಕಡೆ ಕಾರು ಓಡಿಸಿದ. ಯಾವ ಏರಿಯಾ, ಯಾವ ಬೀದಿ, ಯಾವ ಕೇರಿ ಯಾವುದೂ ಗಮನಿಸದೆ ಮೋಡದ ಮರೆಯಲ್ಲಿ ಸೂರ್ಯ ಮರೆಯಾಗುವವರೆಗೂ ಸುತ್ತಿದ. ಸಂಜೆಯ ಸುಮಾರು 7 ಗಂಟೆಗೆ ದಾರಿಯಲ್ಲಿ ಕಂಡ ರೆಸ್ಟೋ ಬಾರೊಂದರ ಮುಂದೆ ಕಾರು ನಿಲ್ಲಿಸಿ ಒಳಹೊಕ್ಕ. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ತಿಂಡಿ ತಿಂದದ್ದು. ನಂತರ ಅರ್ಪಿತಾ, ಸಿಂಚನ ಆಫೀಸಿಗೆ ಬಂದಾಗ ಅವರೊಟ್ಟಿಗೆ ಟೀ ಕುಡಿದಿದ್ದಷ್ಟೇ. ಆ ನಂತರ ಒಂದು ಹನಿ ನೀರು ಸಹ ಕುಡಿದಿರಲಿಲ್ಲ. ಬೆಳಗ್ಗಿನಿಂದ ನಡೆದುದೆಲ್ಲದರ ಪರಿಣಾಮದಿಂದ ಸಿಡಿಯುವ ತಲೆಯೊಂದು ಕಡೆಯಾದರೆ ಇದಾವುದರ ಪರಿವೇ ನನಗೆ ಬೇಡ, ತುತ್ತು ಅನ್ನ ಸಾಕೆಂದು ಕೂಗಿಡುತ್ತಿದ್ದ ಹೊಟ್ಟೆಯೊಂದು ಕಡೆ. ಅವನಿದ್ದ ಮನಸ್ಥಿತಿಯಲ್ಲಿ ಮೆನು ನೋಡುವಷ್ಟು ತಾಳ್ಮೆ ಇರಲಿಲ್ಲ ಅವನಿಗೆ. ಬಾಯಿಗೆ ಬಂದ ತಿಂಡಿ ಆರ್ಡರ್ ಮಾಡಿದನು. 1/4 ಗಂಟೆಯ ನಂತರ ಸಪ್ಲೈಯರ್ ತಿಂಡಿಯ ತಟ್ಟೆ ಎದುರುಗಿಟ್ಟಾಗ ಹಸಿವೆಯಿಂದ ಹೊಟ್ಟೆ ಚುರುಗುಟ್ಟುತ್ತಿದ್ದರೂ ತಿನ್ನಲು ಮನಸ್ಸಾಗಲಿಲ್ಲ. ವಾಕರಿಕೆ ಬಂದಂತಾಯಿತು. ತಿಂಡಿಯ ತಟ್ಟೆ ಪಕ್ಕಕ್ಕೆ ಸರಿಸಿ ಡ್ರಿಂಕ್ಸ್ ಆರ್ಡರ್ ಮಾಡಿದನು. ಅದೆಷ್ಟು ಹೊತ್ತು ಕುಡಿದನೋ, ಎಷ್ಟು ಕುಡಿದನೋ, ಯಾವ ಕಾರಣಕ್ಕಾಗಿ ಕುಡಿದನೋ ಅವನಿಗೆ ಅರಿವಿಲ್ಲ. ಮನಸ್ಸಿನಲ್ಲಿ ಅದೆಂತಹುದೋ ಅಸಮಾಧಾನ, ನೋವು, ನಿರಾಶೆ, ಕೋಪ, ಏನು ಮಾಡಲೂ ತೋಚದ ಅಸಹಾಯಕತೆ. ಲಗಾಮಿಲ್ಲದ ಹುಚ್ಚು ಕುದುರೆಯಂತೆ ಓಡುತ್ತಿತ್ತವನ ಮನಸ್ಸು.
ಖಾಲಿಯಾದ ಡ್ರಿಂಕ್ಸ್ ಬಾಟಲಿಗಳೊಂದು ಕಡೆಯಾದರೆ ಉರಿದು ಬೂದಿಯಾದ ಸಿಗರೇಟಿನ ರಾಶಿಯೊಂದು ಕಡೆ. ಮೂಗು ಬಾಯಿಯಿಂದ ಸುರುಳಿ ಸುರುಳಿಯಾಗಿ ಹೊಮ್ಮಿದ ಸಿಗರೇಟ್ ಹೊಗೆಯಲ್ಲಿ ಮೂಡಿದ ಅವಳ ಚಿತ್ರ ಅವನ ಮನಸ್ಸನ್ನು ಮತ್ತಷ್ಟು ಅಲ್ಲೋಲ ಕಲ್ಲೋಲಗೊಳಿಸಿತು. ಗೋಡೆಯ ಮೇಲಿನ ಗಡಿಯಾರದ ಮುಳ್ಳು 11 ಸಮೀಪಿಸಿದರೂ ಶ್ರೀಕರ್ ಕೂತಲ್ಲಿಂದ ಏಳುವ ಸೂಚನೆ ಕಾಣದಾದಾಗ ಸಪ್ಲೈಯರ್ನೊಂದಿಗೆ ಮ್ಯಾನೇಜರ್ ಕೂಡ ಅವನಿದ್ದಲ್ಲಿಗೆ ಬಂದನು. ಸರ್, ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮ್ ಆಯಿತು, ದಯವಿಟ್ಟು ಬಿಲ್ ಪೇ ಮಾಡಿ ಹೊರಡಿ, ವಿನಯವಾಗಿ ಹೇಳಿದನು ಮ್ಯಾನೇಜರ್. ನೋ, ಆಗಲ್ಲ, ನಾನಿನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಕಸ್ಟಮರ್ ಇರೋವಾಗಲೇ ಕ್ಲೋಸ್ ಮಾಡ್ತೀವಿ ಅನ್ನೋಕೆಷ್ಟು ಧೈರ್ಯ ನಿಮಗೆ? ಅವನ ಮನದ ಬೇಗುದಿ ಎಲ್ಲವೂ ಕೋಪಕ್ಕೆ ತಿರುಗಿ ವಿನಾಕಾರಣ ಇವರುಗಳ ಮೇಲೆ ಗುದ್ದಾಟಕ್ಕೆ ಹೋದನು. ಗಲಾಟೆ ಕೇಳಿ ಸೆಕ್ಯೂರಿಟಿ ಸಹ ಇವರಿದ್ದಲ್ಲಿಗೆ ಬಂದನು. ಏನು ಹೇಳಿದರೂ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರದ ಶ್ರೀಕರ್ನನ್ನು ಕಂಡು ಮ್ಯಾನೇಜರ್ ಕಡೆ ತಿರುಗಿದ ಸಪ್ಲೈಯರ್, ಸರ್, ಇವರ ಹತ್ತಿರ ಮಾತಾಡಿ ಪ್ರಯೋಜನವಿಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಕುಡ್ದಿದ್ದಾರೆ. ಮನೆಗೆ ಹೋಗೋದಿರಲಿ, ಇಲ್ಲಿಂದ ಒಂದು ಹೆಜ್ಜೆ ಕೂಡ ಎತ್ತಿಡೋಕ್ಕಾಗಲ್ಲ. ಹೊರಗೆ ಫುಟ್ಪಾತ್ ಮೇಲೆ ಹಾಕಿ ಹೋಗೋಣ ಅಂದರೆ ಸೂಟು ಬೂಟು ಹಾಕೊಂಡಿರೋದು ನೋಡಿದರೆ ದೊಡ್ಡ ಕುಳಾನೆ ಅನಿಸುತ್ತೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸುಮ್ಮನೆ ನಮಗೆ ತಲೆನೋವು ಎಂದನು. ಹೌದು ಸರ್, ಪಾರ್ಕಿಂಗ್ನಲ್ಲಿ ಒಂದೇ ಒಂದು ಆಡಿ ಕಾರ್ ನಿಂತಿದೆ. ಈ ಆಸಾಮಿದೇ ಇರಬೇಕು. ಅವನು ಹೇಳಿದ ಹಾಗೆ ರಿಚ್ ಪಾರ್ಟಿ ಏನೋ. ಹೇಗಿದ್ರೂ ಲೇಟ್ ಆಗೋಗಿದೆ. ಅವರ ಕಡೆಯವರನ್ನು ಕರೆಸಿ ಜೊತೆಗೆ ಕಳಿಸೋದೇ ಒಳ್ಳೆಯದು ಎನ್ನುತ್ತಾ, ಸರ್, ನಿಮ್ಮವರ ಫೋನ್ ನಂಬರ್ ಇದ್ದರೆ ಕೊಡಿ, ನಿಮ್ಮನ್ನು ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಶ್ರೀಕರ್ನ ಭುಜವಿಡಿದು ಅಲುಗಿಸಿದನು ಸೆಕ್ಯೂರಿಟಿ. ಮಂಪರಿನಲ್ಲಿದ್ದಂತಿದ್ದರೂ ಕನಸಿನಲ್ಲೆಂಬಂತೆ ಇವರ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಶ್ರೀಕರ್ ಅಮಲಿನಲ್ಲಿದ್ದವನು ಎಚ್ಚರ ಮಾಡಿಕೊಳ್ಳುವಂತೆ ಒಮ್ಮೆ ತಲೆ ಕೊಡವಿ ತನ್ನ ಮೊಬೈಲ್ನ ಕಾಲ್ ಲಿಸ್ಟ್ನಲ್ಲಿ ಕಂಡ ನಂಬರೊಂದಕ್ಕೆ ಡಯಲ್ ಮಾಡಿ ಮ್ಯಾನೇಜರ್ ಮುಂದಿಡಿದನು. ರಿಂಗ್ ಆಗುತ್ತಿದ್ದುದ ಕಂಡು ಸ್ಪೀಕರ್ ಆನ್ ಮಾಡಿದನು ಮ್ಯಾನೇಜರ್. ಹಲೋ. ತಕ್ಷಣವೇ ಕಾಲನ್ನು ಮ್ಯೂಟ್ಗೆ ಹಾಕಿದ ಮ್ಯಾನೇಜರ್, ಯಾರೋ ಲೇಡಿ ಮಾತಾಡ್ತಿದ್ದಾರಲ್ಲಪ್ಪ, ಈಗೇನು ಮಾಡೋದು? ತಲೆ ಕೆರೆದುಕೊಂಡನು. ಸರ್, ಯಾರಾದ್ರೇನು, ಸದ್ಯ ಈ ಹೊತ್ತಿನಲ್ಲಿ ಕಾಲ್ ಪಿಕ್ ಮಾಡಿದ್ರಲ್ಲ, ನಮ್ಮ ಪುಣ್ಯ. ಬೇಗ ಬಂದು ಕರೆದುಕೊಂಡು ಹೋಗೋಕ್ಕೆ ಹೇಳಿ ಎಂದು ತಾನೇ ಅನ್ಮ್ಯೂಟ್ ಮಾಡಿದನು ಸಪ್ಲೈಯರ್. ಹಲೋ ಶ್ರೀ, ಯಾಕೆ ಏನು ಮಾತಾಡ್ತಾ ಇಲ್ಲ? ಹಲೋ ಮೇಡಮ್, ನಾವು ಎನ್ನುತ್ತಾ ತಮ್ಮ ರೆಸ್ಟೋ ಬಾರ್ನ ವಿಳಾಸ ತಿಳಿಸಿ ಶ್ರೀಕರ್ನ ಪರಿಸ್ಥಿತಿಯನ್ನು ವಿವರಿಸಿ ಬಂದು ಅವನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸಿ ಕಾಲ್ ಕಟ್ ಮಾಡಿದರು ಮ್ಯಾನೇಜರ್. ಹಾಯ್, ಮತ್ತೊಮ್ಮೆ ತಡವಾಗಿ ಹೊಸ ಸಂಚಿಕೆ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಮತ್ತದೇ ಸಾರಿ ಪದ ಹೇಳಿ ನಿಮಗೆ ಬೋರ್ ಹೊಡ್ಸೋಕ್ಕೆ ಇಷ್ಟ ಇಲ್ಲ. ಕೇಳಿದ್ರ ಎಪಿಸೋಡ್ ಹೇಗನ್ನಿಸ್ತು? ಅದೇನೋ ಹೇಳ್ತಾರಲ್ಲ, ಉಗುರಿನಿಂದ ಹೋಗೋದಕ್ಕೆ ಕೊಡ್ಲಿ ತೆಗೆದುಕೊಂಡ್ರು ಅಂತ. ಆ ಮಾತನ್ನು ಬಹುಶಃ ಈ ನಮ್ಮ ನಾಯಕ ನಾಯಕಿಯನ್ನು ನೋಡಿನೇ ಹೇಳಿದ್ದಾರೇನೋ. ಮನಸ್ಸಿನಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಅದನ್ನು ಅರ್ಥ ಮಾಡಿಕೊಳ್ದೆ, ಅದನ್ನು ಒಪ್ಪಿಕೊಳ್ದೆ ಈ ರೀತಿ ಕೊರಗೋ ಪಾಡು ಯಾಕೆ ಅಂತ. ಅದು ಸರಿ, ಈ ರೆಸ್ಟೋರೆಂಟ್ ಮ್ಯಾನೇಜರ್ ಕೇಳಿದಾಗ ಶ್ರೀಕರ್ ತನ್ನ ಮೊಬೈಲ್ನಿಂದ ಕಾಲ್ ಮಾಡಿ ಕೊಟ್ಟಿದ್ದಾದರೂ ಯಾರಿಗೆ? ಯಾರೋ ಹುಡುಗಿ ಬೇರೆ ಕಾಲ್ ರಿಸೀವ್ ಮಾಡಿದ್ಲು. ನಮ್ಮ ಹುಡುಗನೋ ಕಂಠ ಪೂರ್ತಿ ಕುಡಿದು ಆ ಕ್ಷಣಕ್ಕಾದರೂ ಅವನ ದುಃಖನೆಲ್ಲ ಮರ್ತ. ಆದರೆ ಪಾಪ ನಮ್ಮ ಅರ್ಪಿತ ಕಣ್ಣೀರು ಖಾಲಿಯಾಗುವವರೆಗೂ ಅತ್ತರೂ ಮನಸ್ಸಿಗೆ ಸಮಾಧಾನ ಅಂತೂ ಸಿಗಲಿಲ್ಲ. ಇವರಿಬ್ಬರ ಪಾಡು ಮುಂದೇನಾಗುತ್ತೆ ಅಂತ ನಿಮ್ಮ ಊಹೆ? ಶ್ರೀಕರ್ ಮೊಬೈಲ್ನಿಂದ ಯಾರಿಗೆ ಕಾಲ್ ಮಾಡಿರ್ಬೋದು? ನಿಮ್ಮ ಊಹೆ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಬಾಯ್.